ಹಲೋ ಹಾಯ್ ಫ್ರೆಂಡ್ಸ್. ಈಗ ನೋಡಿ ಎಕ್ಸಸೈಸ್ ನಂಬರ್ 1. ಈಗ ಆಲ್ರೆಡಿ ನಿಮಗೆ ಸಿಂಬಲ್ಸ್ ಬಗ್ಗೆ ಮತ್ತೆ ನಂಬರ್ಸ್ ಬಗ್ಗೆ ಎಲ್ಲ ನಿಮಗೆ ಹೇಳಿದ್ದೀನಿ. ಈಗ ಪ್ರಾಬ್ಲಮ್ ನಾವು ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಅಂತಂದ್ರೆ ಅದರಲ್ಲಿ ಫಸ್ಟ್ ಪ್ರಾಬ್ಲಮೇ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್ ಜಸ್ಟಿಫೈ ಯುವರ್ ಆನ್ಸರ್. ಅಂದ್ರೆ ಕೆಳಗೆ ಕೊಟ್ಟಿರುವ ಪ್ರಾಬ್ಲಮ್ ಅಲ್ಲಿ ಯಾವುದು ಸೆಟ್ಸ್ ಅದನ್ನ ಯಾವ ರೀತಿ ನಿಮ್ಮ ಆನ್ಸರ್ ಪ್ರಕಾರ ಜಸ್ಟಿಫೈ ಮಾಡಬೇಕು. ಓಕೆ, ನೋಡಿದ್ರಿ ದ ಕಲೆಕ್ಷನ್ ಆಫ್ ದ ಮಂತ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಆಫ್ ಜೆ. ಅಂದ್ರೆ ಒಂದು ತಿಂಗಳಲ್ಲಿ ಒಂದು ಇಯರ್ ಅಲ್ಲಿ ಈಗ ಎಷ್ಟು ಮಂತ್ಸ್ ಬರ್ತವೆ? 12 ಮಂತ್ಸ್ ಬರ್ತವೆ. ಓಕೆ, ಆ 12 ಮಂತ್ ಅಲ್ಲಿ ಬಿಗಿನಿಂಗ್ ಜೆ ಇಂದ ಎಷ್ಟು ಮಂತ್ಗಳು ಸ್ಟಾರ್ಟ್ ಆಗುತ್ತೆ ಗೊತ್ತು ಹೇಳ್ಬೋದಾ? ನೋಡಿ ಹೇಳಿ, ಎಷ್ಟು ಮಂತ್ ಸ್ಟಾರ್ಟ್ ಆಗುತ್ತೆ? ಈಗ ಒನ್ ಇಯರ್ ಅಲ್ಲಿ ಎಷ್ಟು ಮಂತ್ ಅಪ್ಪ? 12 ಮಂತ್ ತಾನೆ, ಅದಕ್ಕಿಂತ ಜಾಸ್ತಿ ಹೇಳಲ್ಲ ತಾನೆ. ಓಕೆ, ಆ 12 ಮಂತ್ ಅಲ್ಲಿ ಬಿಗಿನಿಂಗ್ ಜೆ ಇಂದ ಯಾವುದು ಸ್ಟಾರ್ಟ್ ಆಗುತ್ತೆ? ಸೊ ಜೆ ಇಂದ ಅಂದ್ರೆ ಸ್ಟಾರ್ಟಿಂಗ್ ಬರುತ್ತೆ ಜನವರಿ, ಆಮೇಲೆ ಬರೋದು ಜೂನ್, ಆಮೇಲೆ ಬರೋದು ಜುಲೈ, ಅದಾದ್ಮೇಲೆ ಮತ್ತೆ ಯಾವ್ದು ಬರುತ್ತಾ? ಯಾವುದು ಬರಲ್ಲ. ಓಕೆ, ಇದು 3 ಬರುತ್ತೆ. ಸೊ ನಾವು ಆರಾಮಾಗಿ ಕೌಂಟ್ ಮಾಡ್ಬೋದು ತಾನೆ. ಓಕೆ, ಸೊ ಕೌಂಟ್ ಮಾಡ್ಬೋದು ಅಂತಂದ್ರೆ ಇದು ಸೆಟ್ ಆಗಿದೆಯಾ ಇಲ್ಲ ಹೇಳಿದ್ನಲ್ಲ. ಸೆಟ್ ಅಂದ್ರೆ ಏನು? ಸೆಟ್ ಅಂದ್ರೆ ಟು ಈಸಿಲಿ ಫೈಂಡ್ ಔಟ್ ದ ನಂಬರ್ಸ್ ಆರ್ ಆಬ್ಜೆಕ್ಟ್ ಆರ್ ಟು ಕಲೆಕ್ಟ್ ದ ಆಬ್ಜೆಕ್ಟ್. ಈಗ ಯಾವ್ದೋ ಒಂದು ಬಾಕ್ಸ್ ಅಲ್ಲಿ ಒಂದು ಬಾಲ್ಗಳು ಇದು ಗೊಂಬೆಗಳು ಇತ್ತಂದ್ರೆ ಈಸಿಯಾಗಿ ನಾವು ಕಲೆಕ್ಟ್ ಮಾಡಬಹುದು. ನೋಡಿ, ಈ ಮಂತ್ ಅಲ್ಲಿ ಜೆ ಬಿಗಿನಿಂಗ್ ಜೆ ಇಂದ ಸ್ಟಾರ್ಟ್ ಮಾಡೋ ಮಂತ್ ಯಾವತ್ತಂದ್ರೆ 3 ನಂಬರ್ಸ್. ಅದನ್ನ ಈಸಿಯಾಗಿ ಫೈಂಡ್ ಮಾಡ್ಬೋದಾ? ಜನವರಿ, ಜೂನ್ ಮತ್ತೆ ಜುಲೈ. ಸೊ ಇದು ಸೆಟ್. ಓಕೆ, ಎಸ್ ಫೈಂಡ್ ಮಾಡಬಹುದು. ಇದು ಸೆಟ್ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. ದ ಕಲೆಕ್ಷನ್ ಆಫ್ ದ 10 ಮೋಸ್ಟ್ ಟ್ಯಾಲೆಂಟ್ ರೈಟರ್ಸ್ ಆಫ್ ದ ಇನ್ ಇಂಡಿಯಾ. ಈ ಇಂಡಿಯಾದಲ್ಲಿ ಮೋಸ್ಟ್ ಟ್ಯಾಲೆಂಟ್ ರೈಟರ್ಸ್ ಯಾರಾದರೆ ಅದನ್ನ ಫೈಂಡ್ ಮಾಡಬೇಕು. ಈ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಾವು ಆರಾಮಾಗಿ ಕೌಂಟ್ ಮಾಡ್ಬೋದು. ಅದು ಕೂಡ ಎಕ್ಸಾಕ್ಟ್ ಅಂತ ಇರಲ್ಲ. ಸೊ ಅದು ಜನಗಣತಿ ಪ್ರಕಾರ ಮಾಡ್ತೀವಿ. ಆದ್ರೆ ಮೋಸ್ಟ್ ಟ್ಯಾಲೆಂಟ್ ರೈಟರ್ಸ್ ಯಾರಪ್ಪ ಅಂದ್ರೆ ಒಬ್ಬರು ಒಂದು ರೀತಿ ಬರ್ತಾರೆ, ಇನ್ನೊಬ್ರು ಬೇರೆ ರೀತಿ ಬರೆದು ಅವರು ಮೋಸ್ಟ್ ಆಗಿರ್ತಾರೆ. ಸೊ ಇವರೇ ಇಷ್ಟೇ ಜನ ಟ್ಯಾಲೆಂಟ್ ಅಂತಂದ್ರೆ ಹೇಳಕ್ಕಾಗಲ್ಲ. ಬರೀ ಅವ್ರು ಹೇಳ್ತಿರೋದು ಮೋಸ್ಟ್ ಟ್ಯಾಲೆಂಟ್ ಪರ್ಸನ್ಸ್ ಇನ್ ಇಂಡಿಯಾದಲ್ಲಿ ಅದಾರೆ. ಆದ್ರೆ 10 ಅದರಲ್ಲಿ ಮೋಸ್ಟ್ 10% ಯಾವ ಅಂತಂದ್ರೆ ಅದನ್ನ ನಾವು ಖಂಡಿತ ಹೇಳಕ್ಕಾಗಲ್ಲ. ಸೊ ಇದು ಏನಾಗುತ್ತಂದ್ರೆ ನಾಟ್ ಸೆಟ್. ಓಕೆ, ಇದನ್ನ ಹೇಳಕ್ಕೂ ಆಗಲ್ಲ. ಹೇಳ್ಬೋದಾ? ಇಲ್ಲ, ನೋ, ಹೇಳಕ್ಕಾಗಲ್ಲ. ನೆಕ್ಸ್ಟ್ ನೋಡಿ, ಎ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ಇನ್ ಇಂಡಿಯಾ ವರ್ಲ್ಡ್. ಈ ವರ್ಲ್ಡ್ ಅಲ್ಲಿ ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ಸ್ ಯಾರಾದಾರಪ್ಪ ಅಂತ ಹೇಳ್ಬೇಕಂದ್ರೆ ಅದನ್ನ ಹೇಳ್ಬೋದಾ? ಅದು ಕೂಡ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸಚಿನ್ಗೆ ಒಂದು ಟ್ಯಾಲೆಂಟ್ ಇತ್ತಂದ್ರೆ ಕೊಹ್ಲಿಗೆ ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ಹಂಗಾಗಿ ಯಾರು ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳಕ್ಕಾಗಲ್ಲ. ಸೊ ಒಬ್ಬರು 100 ಹೊಡಿತಾರೆ ಅಂದ್ರೆ ಒಬ್ರು 100 ಬಾಲಿಗೆ 100 ಹೊಡಿತಾರಂತಂದ್ರೆ ಇನ್ನೊಬ್ಬ ಬಂದು 50 ಬಾಲಿಗೆ 100 ಹೊಡ್ಬಿಡ್ತಾನೆ. ಬರ್ತಾನೆ ಇನ್ನು 25 ಬಾಲಿಗೆ ಹೊಡಿದ್ಬಿಡ್ತಾನೆ. ಸೊ ಹಂಗಾಗಿ ಇವರೇ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳಕ್ಕಾಗಲ್ಲ. ಅವ್ರು ಡೇ ಬೈ ಡೇ ಸೊ ಚೇಂಜ್ ಆಗ್ತಾ ಇರುತ್ತೆ. ಸೊ ಓಕೆ, ಒಬ್ಬಕ್ಕಿಂತ ಒಬ್ಬರು ಬೆಸ್ಟ್ ಬ್ಯಾಟ್ಸ್ಮನ್ ಇದ್ದಾರೆ. ಸೊ ಹಂಗಾಗಿ ಜಸ್ಟ್ 11 ಬೆಸ್ಟ್ ಬ್ಯಾಟ್ಸ್ಮನ್ ಯಾರಂತ ವರ್ಲ್ಡ್ ಅಲ್ಲಿ ಅಂತ ಕರೆಕ್ಟಾಗಿ ಹೇಳಕ್ಕಾಗಲ್ಲ. ಸೊ ಇದು ಕೂಡ ಸೆಟ್ ಆಗಲ್ಲ. ನೋ, ನಾಟ್ ಸೆಟ್. ಹೇಳ್ಬೋದಾ? ಹೇಳಕ್ಕಾಗಲ್ಲ. ನೆಕ್ಸ್ಟ್ ನೋಡಿ, ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ನಿಮ್ಮ ಕ್ಲಾಸ್ ಅಲ್ಲಿ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ ಹೇಳ್ಬೋದಾ? ನೋಡಿ ಆರಾಮಾಗಿ ಈಗ ನೀವು SLC ಮಾಡಿರೋ ಎಷ್ಟು ಜನ ಇದ್ರಪ್ಪ, ನೀವು ಕಣ್ಮುಚ್ಚಿ ನಿಮ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಲೇಡೀಸ್ ಅದಾರ, ಎಷ್ಟು ಜನ ಜೆಂಟ್ಸ್ ಅದಾರ ಅಂತಂದ್ರೆ ಆರಾಮಾಗಿ ಹೇಳ್ಬೋದು. ಸೊ ಇದು ಸೆಟ್ ಆಗತ್ತೆ. ಎಸ್ ಹೇಳ್ಬೋದಪ್ಪ, ಸೆಟ್ ಆಗತ್ತೆ. ಓಕೆ, ನೆಕ್ಸ್ಟ್ ದ ಕಲೆಕ್ಷನ್ ಆಫ್ ದ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದನ್ 100. ಈಗ ನಾನು ಹೇಳಲ್ಲ, ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಆನ್ಸರ್ ಮಾಡ್ರಿ. ಕಲೆಕ್ಷನ್ ಆಫ್ ದ ಆಲ್ ನ್ಯಾಚುರಲ್ ನಂಬರ್ಸ್ ಯಾವ್ಯಾವ ಅಂತ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ನ್ಯಾಚುರಲ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಇಂಟಿಜರ್ಸ್, ಹೋಲ್ ನಂಬರ್ಸ್ ಯಾವ್ಯಾವ ಅಂತ. ಹಂಗೆ ಈ ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸ್ ಯಾವ ಅದು 100 ಒಳಗಿರ್ಬೇಕು. ಅವ್ರು ಜಸ್ಟ್ ಡಾಟಾ ತಿಂದ್ರೆ ಆಗ್ತಿದ್ದಿಲ್ಲ, ಹೌದಲ್ಲ? 100 ಒಳಗಿರ್ಬೇಕು. ಆ 100 ಯಾವ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಬಟ್ ಇದು ಮಾತ್ರ ಸೆಟ್ ಆಗತ್ತೆ. ಯಾಕಂದ್ರೆ 100 ಒಳಗೆ ನಾವು ಆರಾಮ್ ಹೇಳ್ಬೋದ್ರಿ ನ್ಯಾಚುರಲ್ ನಂಬರ್ಸ್ ಯಾವ ಅಂತ, ಅಲ್ವಾ? ಸೊ ಅದನ್ನ ನಾವು ಹೇಳ್ಬೋದು. ಇದು ಸೆಟ್ ಆಗತ್ತೆ. ಎಸ್, ಬಟ್ ಈ ನಂಬರ್ಸ್ ಯಾವ್ಯಾವ 100 ಒಳಗಿರೋ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಯಾವ ಅಂತ ನಮಗೆ ಕಮೆಂಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು 4 ಪ್ರಾಬ್ಲಮ್ಸ್ ಅದಾವೆ.
ಅದನ್ನ ನಾನು ಕೆಳಗೆ ಇನ್ಫ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅದಕ್ಕೆ ಆನ್ಸರ್ನ ಕಮೆಂಟ್ ಮಾಡ್ರಿ. ಓಕೆ, ನೀವು ಈ ಕ್ವಶನ್ಸ್ ಜೊತೆಗೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರೋ ಕ್ವಶನ್ಸ್ಗಳನ್ನ ಒಂದು ನೋಟ್ ಮಾಡ್ಕೊಂಡು ಬರ್ಕೊಡ್ರಿ. ನೆಕ್ಸ್ಟ್ ನಿಮಗೆ ಈಸಿ ಆಗುತ್ತೆ. ಯಾರ ಹತ್ರ ಬುಕ್ ಇಲ್ಲ ನೋ ಪ್ರಾಬ್ಲಮ್, ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸ್ ಎಲ್ಲ ಬರ್ಕೊಂಡು ಇದು ಲೆಕ್ಕ ಮಾಡೋದಲ್ಲ, ಜಸ್ಟಿಫೈ ಮಾಡ್ಬೇಕು. ಇದು ಸೆಟ್ ಆಗತ್ತಾ ಇಲ್ಲ ಅಂತ ನಾವು ಜಸ್ಟಿಫೈ ಮಾಡ್ಬೇಕು. ಆಯ್ತಾ? ಇದು ಎಕ್ಸರ್ಸೈಸ್ 1 ಅಲ್ಲಿ ಪ್ರಾಬ್ಲಮ್ 1 ನಂಬರ್ಸ್. ಓಕೆ, ನೆಕ್ಸ್ಟ್ ಹಾಯ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಬರೋಣ ಪ್ರಾಬ್ಲಮ್ ನಂಬರ್ 2. ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಾರ ಅಂದ್ರೆ, ಲೆಟ್ ಎ 1 2 3 4 5 6 ಇನ್ಸೆಟ್ ದ ಆಪರೆಂಟ್ ಸಿಂಬಲ್ಸ್ ಎಲಿಮೆಂಟ್ಸ್ ಆರ್ ನಾಟ್ ಎಲಿಮೆಂಟ್ಸ್ ಇನ್ ದ ಬ್ಲಾಂಕ್ ಆಫ್ ಸ್ಪೇಸ್. ಅಂದ್ರೆ ಈ ಪ್ರಾಬ್ಲಮ್ ಕೊಟ್ಟಾರಲ್ಲ, ಇದರಲ್ಲಿ ಯಾವುದು ಎಲಿಮೆಂಟ್ ಆಗುತ್ತೆ, ನಾಟ್ ಎಲಿಮೆಂಟ್ ಆಗುತ್ತೆ ಅಂತ ನಾವು ಹೇಳ್ಬೇಕು ಅಷ್ಟೇ. ನೋಡಿ, ಸಿಂಪಲ್. ಇದು 5 ಮತ್ತೆ ಈ ಎ ಅಲ್ಲಿ ಈ ನಂಬರ್ ಅಲ್ಲಿ 5 ನಂಬರ್ ಇದೆಯಾ? ಇದರಲ್ಲಿ ಇದೆಯಾ? ಇದೆ, ಇಲ್ಲಿದೆ. ಅಂದ್ರೆ ಇದು ಎಲಿಮೆಂಟ್ಸ್ ಆಗುತ್ತೆ. ಓಕೆ, ಸೊ 5 is ಎಲಿಮೆಂಟ್ಸ್ ಎ, ಅಷ್ಟೇ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಹೋಗೋಣ. 8 ಇದರಲ್ಲಿ ಇದೆಯಾ? ಇಲ್ವಾ? ಸೊ ಈ ಸೆಟ್ ಅಲ್ಲಿ ಎ ಇಲ್ಲ. ಎ ಸೆಟ್ 1 2 3 4 5 6 ಅಲ್ಲಿ ಇದು ಇಲ್ಲ ಎಲಿಮೆಂಟ್ಸ್. ಇದು ನಾಟ್ ಎಲಿಮೆಂಟ್. 8 is ನಾಟ್ ಎಲಿಮೆಂಟ್ ಎ. ಓಕೆ, ನೆಕ್ಸ್ಟ್ ಇದೇ ಕೆಳಗೆ ನೋಡಿ, 0 ಇದು ಎ. ಈ ಎ ಸೆಟ್ ಅಲ್ಲಿ 0 ಇದೆಯಾ? ಸೊ ಅಲ್ಲಿ 0 ಇಲ್ಲ. ಸೊ ಇದು 0 ಕೂಡ ನಾಟ್ ಎಲಿಮೆಂಟ್ ಆಫ್ ಎ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ 4 ಅಲ್ಲಿ ಬರಲ್ಲ. 4 ಇದೆ ಸೆಟ್ ಆಫ್ ಎನಾ? ನೋಡಿ, 4 ಇದೆಯಾ? ಇದೆ. ನೋಡಿ, ಎಲ್ಲಿದೆ? ಇಲ್ಲಿದೆ 4. ಸೊ ಯಾವಾಗ ಇದೇನಾಗುತ್ತೆ? 4 is ಎಲಿಮೆಂಟ್ ಆಫ್ ಎ. ಓಕೆ, ನೆಕ್ಸ್ಟ್ 2 ಪ್ರಾಬ್ಲಮ್ ಇದೆ. ಇದೇ ತರನೇ ನೀವು ಇದು ಮಾಡಿ ಆನ್ಸರ್ನ ಎಲಿಮೆಂಟ್ ಆಗತ್ತಾ ಇಲ್ಲ ಅಂತ ನಮಗೆ ಕಮೆಂಟ್ ಆಗ್ಬೇಕು. ನೋಡಿ, ಎ ಇಸ್ ಸೆಟ್ ಆಫ್ ಎ, 2 is ಸೆಟ್ ಆಫ್ ಎ. ಅಂದ್ರೆ ಈ ಸೆಟ್ ಅಲ್ಲಿ 2 ಇದೆಯಾ? ಇಲ್ಲ. ನೆಕ್ಸ್ಟ್ 10 is ಸೆಟ್ ಆಫ್ ಎ, 10 ಈ ಸೆಟ್ ಅಲ್ಲಿ 10 ಇದೆಯಾ? ಸೊ ಇದು ಆನ್ಸರ್ ಮಾಡಿ ಹಾಕ್ರಿ. ಇದು ಪ್ರಾಬ್ಲಮ್ ನಂಬರ್ 2. ಓಕೆ, ಅರ್ಥ ಆಯ್ತಾ ಇಲ್ವಾ? ನೀವು ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಹೇಳ್ಬೇಕು. ಓಕೆ, ಇನ್ನ ಇಂಪ್ರೂವ್ ಮಾಡಬೇಕು, ಯಾರು ಹೇಳ್ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ. ಸೊ ನಾನು ಇನ್ನ ನೀಟಾಗಿ ನಿಮಗೆ ಹೇಳ್ಕೊಡ್ತೀನಿ, ಕನ್ನಡದಲ್ಲೇ ನೀಟಾಗಿ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈಗ ಬರೋಣ ಪ್ರಾಬ್ಲಮ್ 3. ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ದ ರೋಸ್ಟ್ ಆಫ್ ಫಾರ್ಮ್. ಅಂದ್ರೆ ಈ ಯಾವುದೋ ಒಂದು ಫಾರ್ಮ್ ಕೊಟ್ಟಾರ, ಅದನ್ನ ಒಂದು ಸೆಟ್ ಫಾರ್ಮ್ ಅಲ್ಲಿ ಬರಿಬೇಕು. ಯಾವ ತರ ಬರಿಬೇಕು ಏನಂತ ಕೊಡಿ. ನಾನು ಕೆಲವು ಪ್ರಾಬ್ಲಮ್ಸ್ ಮಾಡಿದ್ದೀನಿ, ಇನ್ ಕೆಲವು ಪ್ರಾಬ್ಲಮ್ಸ್ ನಾವು ನಿಮ್ಗೆ ಕ್ವಶನ್ಸ್ ಕೊಡ್ತೀನಿ, ಅದನ್ನ ಆನ್ಸರ್ ಮಾಡಿ ಕಮೆಂಟ್ ಹಾಕ್ರಿ. ಓಕೆ, ನೋಡಿ, ಎ ಸೆಟ್ ಆಫ್ x is an integer and -3 is less than x and x is less than 7. ಈ ಇಷ್ಟರಲ್ಲಿ ನಾವು ಒಂದು ಸೆಟ್ ಅನ್ನ ಫಾರ್ಮ್ ಮಾಡಬೇಕು. ಯಾವ ತರ ಅಂತಂದ್ರೆ, ಈಗ ಎ ಸೆಟ್ ಆಫ್ -3 ಇಂದ -3 is greater than x. ಸಾರಿ, -3 ಇದೆಯಲ್ಲ, ಈ ಎಕ್ಸ್ ಗಿಂತ ಚಿಕ್ಕದಿರಬೇಕು. -3 -3 ಗಿಂತ ಎಕ್ಸ್ ಜಾಸ್ತಿ ಇರಬೇಕು. ಓಕೆ, -3 is less than x, then x is less than 7. ಸೊ -3 ಅಂತ ದೊಡ್ಡದು ಯಾವ್ದೈತೆ? -2 ಇದೆ. ಈ ಮೈನಸ್ ಬಂತಂದ್ರೆ ಅಂಕಿ ಜಾಸ್ತಿ ಆದಂಗೆಲ್ಲ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಓಕೆ, -3 ಆದ್ಮೇಲೆ ಯಾವುದು? ದ ಇಂಟಿಜರ್ಸ್. ನೀವು ನೋಡಿರ್ಬೋದು, ಇಂಟಿಜರ್ಸ್ ಅಂದ್ರೆ ಏನಂತ, ಯಾವ ನಂಬರ್ಸ್ ಅಂತ ಹೇಳ್ತಿದ್ವಲ್ಲ, -0 1 2 3 ಅಂತ ಹೇಳ್ತೀವಲ್ಲ, ಅದೇ ಇಂಟಿಜರ್ ನಂಬರ್ಸ್. -1 -0 1 2 3 ಇದು ಇಂಟಿಜರ್ಸ್. ಇದರಲ್ಲೇ ಅಕಸ್ಮಾತ್ ಪಾಸಿಟಿವ್ ಇಂಟಿಜರ್ಸ್ ಬರೀರಿ ಅಂತಂದ್ರೆ ಮೈನಸ್ ಬರಲ್ಲ, ಬರೇ 0 1 2 3 ಅಂತ ಹೋಗುತ್ತೆ. ಓಕೆ, ನೆಕ್ಸ್ಟ್ ಈ ನೋಡಿ, ಬಿ ಸೆಟ್ ಆಫ್ x is to x is an natural numbers less than 6. ಅಂದ್ರೆ ಈ 6 ಗಿಂತ ಕೆಳಗಡೆ ನ್ಯಾಚುರಲ್ ನಂಬರ್ಸ್ ಯಾವ ಅದಾವೆ ಸೆಟ್ ಈ ತರ ಬರೀರಿ ಅಂತ. ಅಂದ್ರೆ
ಬಿ ಇಸ್ ಟು ಈ ತರ ಸೆಲ್ಸ್ಟಲ್ಲಿ ಬರೀರಿ. ಇದರ ಆನ್ಸರ್ ಏನಂತ ನನಗೆ ಕಮೆಂಟ್ ಅಲ್ಲಿ ಮಾಡ್ರಿ. ನ್ಯಾಚುರಲ್ ನಂಬರ್ಸ್ ಏನಂತ ಹಿಂದಿನ ಕ್ಲಾಸಲ್ಲಿ ನೀವು ತಿಳ್ಕೊಂಡ್ರಿ. ಓಕೆ, ನ್ಯಾಚುರಲ್ ನಂಬರ್ಸ್ ಲೆಸ್ ದನ್ 6, 6 ಅಂಕಿಗಿಂತ ಕೆಳಗಿರೋ ನ್ಯಾಚುರಲ್ ನಂಬರ್ಸ್ ನ ಇಲ್ಲಿ ಬರೀರಿ. ಸೊ ಅದೇ ಆನ್ಸರ್. ನೆಕ್ಸ್ಟ್ ಡಿ. ಡಿ is the set of x is to x is an a prime numbers. ಯಾವ ನಂಬರ್ಸ್? ಪ್ರೈಮ್ ನಂಬರ್ಸ್ ವಿಚ್ ಇಸ್ ಡಿವಿಜರ್ ಆಫ್ 60. ಅಂದ್ರೆ ಯಾವ್ದೋ ಒಂದ್ 2, 3 60ಗೆ ಡಿವಿಷನ್ ಆಗೋ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಏನಂತ ಗೊತ್ತಾನೆ? ಆ ನಂಬರ್ ಬಿಟ್ಟು ಬೇರೆ ನಂಬರ್ ಡಿವಿಷನ್ ಆಗಲ್ಲ. ಆ ನಂಬರ್ ತಗೊಂಡು 60ಗೆ ಡಿವಿಷನ್ ಮಾಡಿದ್ರೆ ಯಾವ ನಂಬರ್ಗೆ ಹೋಗುತ್ತೆ? ಸೊ ಡಿ ಇದು ಪ್ರೈಮ್ ಮರ್ಜಿ. ಈಗ ಎಕ್ಸಾಂಪಲ್ 2 ಮಗಿಗೆ ಹೋಗುತ್ತಾನೆ 60. 2 ಕೂಡ ಒಂದು ಪ್ರೈಮ್ ನಂಬರ್ಸ್. ಓಕೆ, 2 ಮಗಿಗೆ ಹೋಗುತ್ತಾ? ಸೊ 2. ನೆಕ್ಸ್ಟ್ 3 ಹೋಗುತ್ತಾ? 3 ಹೋಗುತ್ತಾನೆ. 6 ಒಂದ್ಲೆ 3 3 10 ಎಷ್ಟು? 30. 3 20 60 ಆಗುತ್ತಾ? ನೆಕ್ಸ್ಟ್ ಯಾವ್ದು ಹೋಗುತ್ತೆ? 4 ಹೋಗುತ್ತಾ? 4ರಲ್ಲಿ ಕಂಪ್ಲೀಟ್ ಆಗಿ ಹೋಗಲ್ಲ. ನೆಕ್ಸ್ಟ್ ಹೋಗೋದು 5. ಸಾಕಾ? ಪ್ರೈಮ್ ನಂಬರ್ಸ್ ನೋಡ್ರಿ. ಈಗ ನೋಡಿ, ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರಿಗೂ ಹೋಗಲ್ಲ. 3 4 ಅಂದ್ರೆ 4 ಪ್ರೈಮ್ ನಂಬರ್ ಅಲ್ಲ. ಸೊ ನಮ್ಮ ನೆಕ್ಸ್ಟ್ ಬರೋದು ಯಾವ್ದು ಪ್ರೈಮ್ ನಂಬರ್? 5 ಆದ್ಮೇಲೆ 7 ಟೇಬಲ್ಸ್ ಹೋಗುತ್ತದು? ಹೋಗಲ್ಲ. ನೆಕ್ಸ್ಟ್ ಬರೋದು ಯಾವ್ದು? 11 ಎಲ್ಲೂ ಹೋಗುತ್ತಾ? ಅದು ಹೋಗಲ್ಲ. ನೆಕ್ಸ್ಟ್ ಬರೋದು 13 ಹೋಗುತ್ತಾ? 13 5 65. ಸೊ ಹೋಗಲ್ಲ. ಸೊ ಇಲ್ಲಿ ಹೋಗೋದು ಯಾವುದು? 2 3 5 ಅಂತ ಹೋಗುತ್ತೆ. ಓಕೆ, ನೆಕ್ಸ್ಟ್ ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್ ಟ್ರಿಗ್ನಾಮೆಟ್ರಿ. ಅಂದ್ರೆ ಈ ಒಂದು ವರ್ಡ್ ಕೊಟ್ಟಿದ್ದಾರೆ, ಟ್ರಿಗ್ನಾಮೆಟ್ರಿ ಅಂತ ಒಂದು ವರ್ಡ್ ಕೊಟ್ಟ. ಸುಮ್ಮನೆ ಅದನ್ನ ನಾವು ಯಾವ ರೀತಿ ಬರಿಬೇಕು? ಸೆಟ್ ತರ ಬರಿಬೇಕು. ಓಕೆ, ಈಗ ನೋಡ್ಲಿ, ಈಸ್ ಈಕ್ವಲ್ ಟು ದಿ ಸೆಟ್ ಆಫ್ ಟ್ರಿಗ್ನಾಮೆಟ್ರಿ T, R, I, G, O, N, O, M, E, T, R, Y. ಒಂದು ಸೆಟ್ ರೀತಿ ಬರ್ದಿವಾ? ಸೊ ಇದೇ ರೀತಿ ಇನ್ನೊಂದು 4 ಪ್ರಾಬ್ಲಮ್ ಇದೆ. ಸೇಮ್ ಈಗ ಹೆಂಗ್ ಮಾಡಿದ್ವೋ ಇದೇ ತರ ನಾವು ಒಂದು ಪ್ರಾಬ್ಲಮ್ ಅಲ್ಲಿ ಕೊಡ್ತೀನಿ. ಅದನ್ನ ಸಾಲ್ವ್ ಮಾಡಿ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ಇದು ಕ್ವಶನ್ 3. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು 5 4 5 6 7 ಅಂದ್ರೆ ಒಂದಿನ 3 ಪ್ರಾಬ್ಲಮ್ಸ್ ಬರ್ತವೆ. ಅದು ಒಂದು ಕಂಪ್ಲೀಟ್ ಬರ್ತದೆ. ಅದು ಕಂಪ್ಲೀಟ್ ಆಯ್ತಂದ್ರೆ ಎಕ್ಸರ್ಸೈಸ್ ನಂಬರ್ಸ್ 1.4 ನ ಕ್ಲಿಯರ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು? ಇನ್ನ ಕ್ಲಾಸ್ ಸ್ಟಾರ್ಟ್ಗಿಂತ ಪ್ರಾಕ್ಟೀಸ್ ಮಾಡ್ರಿ, ಅರ್ಥ ಮಾಡ್ಕೊಳ್ರಿ. ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ, ನಾವ್ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಒಂದು ಕ್ಲಾಸ್ ಮಿಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಅರ್ಥ ಆಗಲ್ಲ. ಸೊ ಫಸ್ಟ್ಲಿಂದ ನೀವು ಕಂಟಿನ್ಯೂ ನೋಡ್ರಿ. ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬರ್ರಿ. ಕೆಲವ್ರು ಏನಂತಾರೆ ಪೇಷನ್ಸ್ ಇರೋ ಅಂತೇಳಿ ಸ್ಕಿಪ್ ಮಾಡಿ ನೋಡ್ತಾರೆ. ಅವಾಗ ಏನಾಗುತ್ತೆ, ಮುಂದೆ ನಾವು ಹೇಳಿರೋದನ್ನ ನಿಮ್ಗೆ ಅರ್ಥ ಆಗಲ್ಲ. ಸೊ ವಿತೌಟ್ ಸ್ಕಿಪ್ ಮಾಡ್ದಂಗೆ ನೀಟಾಗಿ ಪ್ರಾಬ್ಲಮ್ ಬರ್ಕೊಳ್ರಿ, ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ದಯವಿಟ್ಟು ಪ್ರೈಮ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ಮತ್ತೆ ಸಿಂಬಲ್ಸ್ ಗಳನ್ನ ನೆನಪಿಟ್ಕೊಳ್ರಿ. ಈ ಚಾಪ್ಟರ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದಂತೆಲ್ಲ ಮುಂದೆ ಬರ್ತಾ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.